ಸುಮಾರು 800 ವರ್ಷಗಳ ಹಾಗೂ ಅದಕ್ಕಿಂತಲೂ ಪುರಾತನ ನಂಟು ಹೊಂದಿದ್ದ ಒಂದು ದೇಗುಲ, ಅದೇ ಶ್ರೀ ಖಡ್ಗೇಶ್ವರಿ ದೇಗುಲ. ಈ ಕ್ಷೇತ್ರವು ಸೋಕಲ್ಪೇಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಮಧ್ಯಪದವಿನಲ್ಲಿ ರೂಪುಗೊಂಡಿದೆ. ಮಧ್ಯಬೀಡಿನ ಜೈನ ಮನೆತನದಿಂದ ಸ್ಥಾಪಿಸಿ ಆರಾಧಿಸಲ್ಪಟ್ಟ ದೇವಸ್ಥಾನದ ಒಳಹೊಕ್ಕಿದಾಗ ಹಲವಾರು ಸಂಗತಿಗಳು ಕಾಣಸಿಕ್ಕವು. ಶ್ರೀ ದೇವರ ಮೂಲಮೂರ್ತಿಯು ಖಡ್ಗಾಧಾರಿಯಾಗಿ ಕುದುರೆ ಏರಿ ಕುಳಿತ ಶ್ರೀ ಸ್ವರೂಪದಲ್ಲಿದೆ. ಹಾಗೆ ಮೂಲಮೂರ್ತಿಯೊಂದಿಗೆ ಉತ್ಸವ ಮೂರ್ತಿ ಹಾಗೂ ಬ್ರಹ್ಮಲಿಂಗೇಶ್ವರ ಮೂರ್ತಿ, ಶ್ರೀ ರಕ್ತೇಶ್ವರ ಸಾನ್ನಿಧ್ಯ, ಕುಮಾರ ಸಪ್ತಶ್ರೀಗಳು, ಗಣೇಶನ ಮೂರ್ತಿ, ನಾಗಬನ, ನಂದಿ ವಿಗ್ರಹ ನೋಡಸಿಗುತ್ತದೆ. 800 ವರ್ಷ ಪುರಾತನ ನಂಟು ಹೊಂದಿದ್ದ ಈ ದೇವಸ್ಥಾನ, ಇದರ ಹಿನ್ನೆಲೆ ಬಗ್ಗೆ ತಿಳಿಯಬೇಕೆಂಬ ಕುತೂಹಲ ನನ್ನಲ್ಲಿತ್ತು. ಪೂರ್ವಜರ ಕಾಲದಿಂದ ಜನರು ನಂಬಿಕೊಂಡು ಬಂದಿರುವ ಈ ಕ್ಷೇತ್ರದ ಪುರಾಣಕತೆ ಹೀಗಿರುತ್ತದೆ. ಯೋಗಿ ಪುರುಷರಪ್ಪ ದೇವರ ಕುರಿತಾಗಿ ತಪಸ್ಸು ಮಾಡುತ್ತಿರುವಾಗ ಮೂಲ ಸ್ಥಾನದಿಂದ ದೇವರು ಕುದುರೆಯ ಮೇಲೇರಿ ಖಡ್ಗಾಧಾರಿಯಾಗಿ ಸಿ ರೂಪದಲ್ಲಿ ಬರುತ್ತಿರಲು, ಆ ಸಂದರ್ಭ ಬೀಡಿನ ದೈವಗಳು ಕುದುರೆಯೇರಿ ಸಂಚರಿಸುವ ಸ್ತ್ರೀಯೊಬ್ಬಳನ್ನು ಹಿಂಬಾಲಿಸಿಕೊಂಡು ಬರುವರು. ಇದನ್ನರಿತ ದೇವಿಯು ವಿಸ್ಮಿತಳಾಗಿ ತಿರುಗಿ ನೋಡುವಾಗ ಬೀಡಿನ ದೈವಗಳಿಗೆ ಪುರುಷ ರೂಪದಿಂದ ಗೋಚರಿಸುವುದು. ಅಲ್ಲಿಂದ ಬೀಡಿನ ದೈವಗಳು ಹಿಂತಿರುಗಿದವು. ಯೋಗಿ ಪುರುಷನ ಭಕ್ತಿಗೊಲಿದ ಮಾತೆಯು ಏರಿ ಬಂದ ಕುದುರೆಯನ್ನು ಮಾಯಗೊಳಿಸಿ ತಾನಲ್ಲಿಯೇ ನೆಲೆಯಾದಳು. ಕಾಲಾಂತರದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು. ಹಾಗೆಯೇ ಈ ದೇವಸ್ಥಾನವು ಮಧ್ಯಬೀಡು, ಮಧ್ಯಗುತ್ತು, ಮಧ್ಯ ಯಲದಡಿ, ಕುಂಜಾರ ಬಾಳಿಕೆ, ಮಾಡರ ಮನೆ, ಬಗ್ಗಣ್ಣನ ಮನೆ, ನೇಮಕ್ಕ ಮನೆ ಎಲ್ಲ ಮನೆತಗಳಿಂದ ಈ ದೇವಸ್ಥಾನ ನೋಡಲ್ಪಟ್ಟಿದೆ. ಈ ದೇವಸ್ಥಾನದ ನೈಜ ಸಂಗತಿಯನ್ನು ಪರಿಚಯ ಮಾಡಿಕೊಟ್ಟ ಗುಡಪಾಲ್ ದೇವಾಡಿಗ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ.